ಕ್ರೈಸ್ತರಂದ್ರೆ ಒನ್ ಟೈಪ್ ಸೀಮಾ ಇದ್ದಂಗಿದ್ದೀವಿ ಸರ್. ನಮ್ಗೆ ರಕ್ಷಕ್ಕಾಗಿ ನೀವು ಇರಬೇಕು. ಅದಕ್ಕಾಗಿ ಈ ನಮ್ಮೆಲ್ಲ ಕ್ರೈಸ್ತರ ವಿಷಯದಲ್ಲಿ ಬಹಳಷ್ಟು ರಾಜಕೀಯ ಮತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ತಾವು ಮಾಡ್ತಾ ಇದ್ದೀರಿ. ನಾವು ಚರ್ಚೆಗೆ ಸಹಾಯ ಮಾಡ್ತಾ ಇದ್ದೀರಿ. ಈ ಒಂದು ಎಲ್ಲ ಚಲೋ ಕನ್ಸೆಷನ್ ಆಗ್ತಿದೆ, ಅದು ನಿಮ್ಮ ಮುಖಾಂತರ ಆಗ್ತಿದೆ ಸರ್. ಸರ್ಕಾರ ಬಂದ ನೀವು ಒಳ್ಳೆ ಅಭಿವೃದ್ಧಿ ಹೊಡ್ತಿದ್ವಿ. ಸರ್ಕಾರ ನಿಮಗೆ ಒಂದು ಹೇಳುತ್ತಾ ಮತ್ತೆ ಮುಂದೆ ರಾಜ್ಯದಲ್ಲಿ ಕೂಡ ನಮ್ಮನ್ನು ಬಿದೆ ಇಲ್ಲದೆ ಒಂದು ಉನ್ನತ ಸ್ಥಾನಕ್ಕೆ ತಾವು ಕೊಡ್ಬೇಕಂತ ಹೇಳಿ ತಮ್ಮತ್ತು ಕೇಳುತ್ತಾ ಈ ಒಂದು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದಂಥ ಐವನ್ ಡಿಸೋಜಾ ಅವರಿಗೆ ಇವತ್ತಿನ ದಿವಸ SP ರಾಜಶೇಖರ್ ಅವರು, ಕಾಂಗ್ರೆಸ್ ಮುಖಂಡರು, ಕ್ರೈಸ್ತನ್ ಮುಖಂಡರು ಆದಂಥ ಅವರು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಕ್ಕಾಗಿ ಅದು ಕೂಡ ನಾನು ವಂದನೆ ಹೇಳುತ್ತೇನೆ. ಇದೇ ರೀತಿಯಿಂದ ದೇಶ ಸ್ವಾತಂತ್ರ್ಯ ಆಗಿ 1947 ಹಿಡ್ಕೊಂಡು ಇಲ್ಲಿವರೆಗೆ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಯಾವ ಪ್ರತಿನಿಧಿತ್ವ ಪಟ್ಟಿಲ್ಲ ಕಾಂಗ್ರೆಸ್ ಪಕ್ಷದವರು. ಆದರೂ ನಾವೆಲ್ಲ ಕ್ರೈಸ್ತರು ಮುಕ್ತ ಜನರು. ನಾವು ಕ್ರೈಸ್ತರು ಮುಕ್ತ ಜನರು. ಸತತ ಬಾರಿ 3 ಬಾರಿ 4 ಬಾರಿ 5 ಬಾರಿ ಕಾಂಗ್ರೆಸ್ ಪಕ್ಷದವರೇ ಬೀದರ್ ಜಿಲ್ಲೆ ಶಾಸಕರಾಯ್ತಾರೆ. ಈಶ್ವರ್ ಖಂಡ್ರೆ ಅಂತೂ ಪರ್ಮನೆಂಟ್ ಶಾಸಕರಾಯ್ತಾರೆ. ಆದ್ರೆ ನಮಗೆ ಮಾಡಿದ ಕೂಲಿ ಸಿಗ್ತಾ ಇಲ್ಲ. ದಯವಿಟ್ಟು ತಾವು ಅಸೆಂಬ್ಲಿದಾಗ ಹೋಗಿದ್ರಿ, ತಮಗೆ ನಾನು ಕಳಕಳಿ ಮನವಿ ಮಾಡ್ತೇನೆ. ಬೀದರ್ ಜಿಲ್ಲೆಯಿಂದ ಒಳ್ಳೆ ಪ್ರತಿನಿಧಿತ್ವ ಕೊಡ್ಬೇಕಂತ ಹೇಳಿ ತಮ್ಮನಿಗೆ ಮಾತಾಡಿ ಮುಗಿಸ್ತೇವೆ. ಜೈ ಹಿಂದ್, ಜೈ ಹಿಂದ್. SP ರಾಜಶೇಖರ್ ಅವರು ನಾನು ಬೀದರ್ ಬರುವಂಥ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಅವರಿಗೆ ನಡೆಸುವಂಥ ಸಭೆಯಲ್ಲಿ ಸನ್ಮಾನವನ್ನು ಮಾಡಿ ಶುಭ ಆರೈಕೆ ಮಾಡಿದ್ದಕ್ಕಾಗಿ ಪ್ರಥಮ ಬಾರಿಗೆ SP ರಾಜಶೇಖರ್ ಅವರಿಗೆ ನಾನು ಶುಭಾಶಯವನ್ನು ಹೇಳಿದ್ದೇನೆ. ವೇದಿಕೆಯಲ್ಲಿ ಧರ್ಮಗುರುಗಳಿದ್ದಾರೆ, ಪಾಸ್ಟರ್ಸ್ಗಳಿದ್ದಾರೆ, ಹಿರಿಯರಿದ್ದಾರೆ, ರಾಜಶೇಖರ್ ಅವರ ತಂದೆಯವರಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ಕ್ರೈಸ್ತ ಸಮುದಾಯದ ಅನೇಕ ಹಿರಿಯ ಕಿರಿಯ ನಾಯಕರು ತಾವಿಲ್ಲಿದ್ದೀರಿ. ನಮಗೆ ಇವತ್ತು ಸಮಾಜದಲ್ಲಿ ಗೌರವ ಸಿಗಬೇಕು. ದೇಶದ ಸಂವಿಧಾನದ ಪ್ರಕಾರ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕಿರಬೇಕು. ತಮ್ಮ ಸ್ವಂತಿಕೆಗಿಂತ ಸಮಾಜದ ಬೆಳವಣಿಗೆನೇ, ಸಮಾಜದ ರಕ್ಷಣೆಯೇ, ಸಮಾಜದ ಎಲ್ಲ ವರ್ಗಗಳ ಬಡವರ, ಶ್ರೀಮಂತರ, ಮಧ್ಯಮ ವರ್ಗಗಳ ಜನರ ಗೌರವವನ್ನು ಕಾಪಾಡುವುದೇ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಸಮಾಜದಲ್ಲಿ ಕ್ರೈಸ್ತ ಸಮುದಾಯದವರು ತಮಗೆ ರಕ್ಷಣೆ ಕೊಡಿ ಅಂತ ಕೇಳಬೇಕಾದ ಅನಿವಾರ್ಯತೆ ಬಂದಿದೆ. ನಾವು ದೇಶದ ಸಂವಿಧಾನವನ್ನು, ಈ ದೇಶದ ಕಾನೂನನ್ನು, ನೆಲ ಜಲ ಕಾನೂನು, ಭಾಷೆ ಎಲ್ಲವನ್ನ 100% ಪಾಲಿಸಿಕೊಂಡು ಬಂದಿರತಕ್ಕಂಥ ಸಮುದಾಯ ಅದು ಕ್ರೈಸ್ತ ಸಮುದಾಯ. ದೇವರ ಪ್ರಾರ್ಥನೆಯಲ್ಲಿ ತೊಡಗಿ ದೇವರ ಪ್ರಾರ್ಥನೆ ಮಾಡುವಂಥದ್ದು ಬರೇ ಕ್ರೈಸ್ತ ಸಮುದಾಯದವರಿಗೆ ಸಮೃದ್ಧಿ ಮಾಡಿ, ಅವರಿಗೆ ರಕ್ಷಣೆ ಮಾಡಿ ಅಂತಲ್ಲ. ಈ ಸಮಾಜದ ಎಲ್ಲ ವರ್ಗಗಳ ಜನರಿಗೆ ರಕ್ಷಣೆ ಕೊಡಿ, ಅವರಿಗೆ ಒಳ್ಳೆಯ ಕಾನೂನುಗಳನ್ನು ತರುವಂತೆ ತಾವು ಪ್ರೋತ್ಸಾಹಿಸಿ, ದೇಶದ ಜನರನ್ನು ರಕ್ಷಣೆ ಮಾಡೋದಕ್ಕೆ ನೀವು ಸಹಾಯ ಮಾಡಿ ಅಂತೇಳಿ ಈ ದೇಶದ ರಾಜಕಾರಣಿಗಳ ಪರವಾಗಿ ಪ್ರತಿ ಭಾನುವಾರ, ಪ್ರತಿ ಪ್ರಾರ್ಥನೆಯಲ್ಲಿ ದೇಶದ ಬಗ್ಗೆ ಮಾತಾಡುವಂಥ ಸಮುದಾಯ ಇದ್ದರೆ, ಪ್ರಾರ್ಥನೆ ಮಾಡುವ ಸಮುದಾಯ ಇದ್ದರೆ ಅದು ಕ್ರೈಸ್ತ ಸಮುದಾಯ. ಅದು ಮಾತ್ರ ಅಲ್ಲ, ಕ್ರೈಸ್ತ ಸಮುದಾಯದ ಸೇವೆ ಈ ದೇಶದ 2% ಜನ ಇರ್ಬೋದು ಅಥವಾ 3% ಜನ ಇರ್ಬೋದು. ಉಳಿದ 97% ಜನರಿಗಿಂತ ಹೆಚ್ಚು ಸೇವೆಯನ್ನು ಈ ಸಮುದಾಯ ಶಿಕ್ಷಣದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಸಾಮಾಜಿಕ
ಸಾಮಾಜಿಕ ಕ್ಷೇತ್ರದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಧರ್ಮಗುರುಗಳು, ಪಾಸ್ಟರ್ಸ್ಗಳು, ನಮ್ಮ ಹಿರಿಯರು ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳೋದು ಕೂಡ ದಾಖಲೆಯಲ್ಲಿ ಸೇರಿ ಹೋಗಿರ್ತಕ್ಕಂಥ ಅಂಶ. ನಾನಲ್ಲ, ಇದು ಸಮಾಜದ ಎಲ್ಲ ವರ್ಗದ ಜನರು ಒಪ್ಪುವಂಥ ಅಂಶ. ಆಗಿರುವಾಗ ನಮ್ಮ ನಡವಳಿಕೆಗಳು, ನಮ್ಮ ಸಮಾಜ ಕಟ್ಟತಕ್ಕಂಥ ರೀತಿ ವ್ಯವಸ್ಥೆ ಎಲ್ಲವೂ ಈ ದೇಶದ ಕಾನೂನು ನೆಲ ಜಲವನ್ನು ಪ್ರೀತಿಸುವಂತಿರಬೇಕು. ಕ್ರೈಸ್ತರು ದೇಶವನ್ನು ಪ್ರೀತಿಸ್ತಾರೆ. ಕ್ರೈಸ್ತರಿಗೆ ನಾಮಫಲಕ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ಕ್ರೈಸ್ತರು ಇವತ್ತು ಮತಾಂತರ ಮಾಡ್ತಾರೆ. ಕ್ರೈಸ್ತರಿಗೆ ಇವತ್ತು ಕಟ್ಟಿ ಹಾಕಬೇಕು, ಕ್ರೈಸ್ತರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಇರ್ತಕ್ಕಂಥ ಕೆಲವೇ ಜನ ಈ ರಾಜ್ಯದಲ್ಲಿ ಇವತ್ತು ಆಂಟಿ ಕನ್ವರ್ಷನ್ ಬಿಲ್, ಮತಾಂತರ ಕಾಯ್ದೆ ಜಾರಿಗೆ ತರಲಿಕ್ಕೆ ತಂದಿರ್ತಕ್ಕಂಥ ಉದ್ದೇಶ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶ. ಮತಾಂತರ ಮಾಡುವಂಥ ಉದ್ದೇಶ ಕ್ರೈಸ್ತ ಸಮುದಾಯ ಹೊಂದಿದ್ದಿದ್ರೆ ಇವತ್ತು 2% ಜನ ಇದ್ದದ್ದು 1.8 ಆಗ್ತಿರ್ಲಿಲ್ಲ. ನಮ್ಮ ಸೇವೆ, ನಾವು ಕೊಟ್ಟಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ 20-25% ಜನಸಂಖ್ಯೆ ಆಗ್ತಾ ಇತ್ತು. ಹಾಗಾಗಿ ಈ ಸಮುದಾಯದ ಮೇಲೆ ಎಲ್ಲಿಯೋ ಕಪ್ಪು ಚುಕ್ಕೆ ಇರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದ್ದಾರೆ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಸಮಾಜದ ಅಭಿವೃದ್ಧಿ ಕಡೆ ಹೋಗತಕ್ಕಂಥ ಲಕ್ಷಣ ಅಲ್ಲ. ಕ್ರೈಸ್ತ ಸಮುದಾಯ ಜನರ ಪ್ರಗತಿಯನ್ನು ಬಯಸ್ತದೆ, ಜನರಿಗೆ ಉತ್ತಮ ಶಿಕ್ಷಣ ಕೊಡುವ ಪ್ರಯತ್ನ ಮಾಡ್ತದೆ, ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆಯನ್ನು ಮಾಡತಕ್ಕಂಥ ಕೆಲಸ ಮಾಡ್ತದೆ ಮತ್ತು ಸಮಾಜ ಸೇವೆಯೇ ನಮ್ಮ ಗುರಿ ಅಂತ ಹೇಳುವ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಸರ್ಕಾರ ಈ ದೇಶದಲ್ಲಿ, ರಾಜ್ಯದಲ್ಲಿ ಬರಬೇಕು ಅಂತ ಹೇಳುವಂಥ ನಿಮ್ಮ ಪ್ರಾರ್ಥನೆ ಏನಿದೆ ಅದು ಖಂಡಿತವಾಗಿ ಈಡೇರ್ತದೆ ಅಂತ ಹೇಳುವ ಮಾತನ್ನು ಹೇಳಿ ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಬೇಕಾಗಿ ನಾನು ಕೂಡ ರಾಜಶೇಖರ್ ಅವರಿಗೆ, ಅವರು ನಾನು MLC ಆಗಬೇಕಾದ್ರೆ, ವಿಧಾನ ಪರಿಷತ್ಗೆ ಹೋಗಬೇಕಾದ್ರೆ ಅವರ ಮತ್ತು ಇಲ್ಲಿ ಕೂತವರ ಎಲ್ಲರ ಪ್ರಾರ್ಥನೆ ಬೆಂಬಲ ನನಗೆ, ಅದನ್ನು ನಾನು ಮತ್ತೊಮ್ಮೆ ದೃಢೀಕರಿಸುತ್ತೇನೆ. ಅವರಿಗೂ ಉತ್ತಮ ಭವಿಷ್ಯ ರಾಜಕೀಯದಲ್ಲಿ ಬರ್ತದೆ, ದಿನಗಳು ಬರ್ತದೆ. ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ದಿನಗಳು ಬಂದೇ ಬರ್ತದೆ. ಆದರೆ ನಮ್ಮ ಸೇವೆ ಬರೇ ಅಧಿಕಾರಕ್ಕಾಗಿ ಮಾತ್ರ ಅಲ್ಲ, ಇಟ್ ಶುಡ್ ಕಂಟಿನ್ಯೂ. ನಾನು ಅಧಿಕಾರ, ರಾಜಶೇಖರ್ ಅವರು ಹೇಳಿದರು, ಅಧಿಕಾರ ಇದ್ದಾಗಲೂ ಬರ್ತಾ ಇದ್ರು, ಅಧಿಕಾರ ಇಲ್ಲದಿದ್ದಾಗಲೂ ಬರ್ತಾ ಇದ್ರು. ಇಟ್ಸ್ ನಾಟ್ ಫಾರ್ ಓನ್ಲಿ ಫಾರ್ ಪವರ್. ಅಧಿಕಾರಕ್ಕಾಗಿ ನಾವು ಬೆನ್ನು ಹೋಗತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ನಿರಂತರವಾಗಿ ಸಮಾಜದಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ ಅಂಥವರಿಗೆ ಅಧಿಕಾರ ತನ್ನಿಂತಾನೆ ಗುರುತಿಸಿ ಬರ್ತದೆ. ಆ ದಿನಗಳು ನಮಗೆಲ್ಲರಿಗೂ ಬರಲಿ ಅಂತ ಹೇಳೋ ಮಾತನ್ನು ಹೇಳಿ ನಾನು ನಿಮಗೆಲ್ಲರಿಗೂ ಅಭಿನಂದಿಸಿ, ಅವರು ಹೇಳಿದಾಗೆ ಕೆಲವೇ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ರಾಜಶೇಖರ್ ಅವರು ಸಂಘಟಕ, ಚತುರ ಸಂಘಟಕ. ಹಾಗಾಗಿ ಅವರಿಗೆ ಆ ಏರ್ಪಾಡು ಮಾಡತಕ್ಕಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಅವರು ತೋರಿಸಿದ್ದಾರೆ. ಅಭಿನಂದಿಸ್ತೇನೆ. ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹೇಳಿ ನನ್ನ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ನಿಮಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಳ್ಳೆ ಕಲರ್ ಇದೆ ನೋಡಿ, ಗೋಲ್ಡ್ ಕಲರ್. ಒಳ್ಳೆ ಪವರ್ ಪ್ರೈಸ್ ಕೊಡಿ ಸರ್ ಮಂಡ್ಯ ಜಿಲ್ಲೆಗೆ. ಥ್ಯಾಂಕ್ ಯು. ನಮ್ಮ